ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ಬಾಪೂಜಿಯವರು ತಮ್ಮ ವಿಶೇಷ ಸಂದೇಶದಲ್ಲಿ, ಮಕ್ಕಳೇ, ನಿಮಗೆ ಚೆನ್ನಾಗಿ ಈಗ ಅರ್ಥವಾಗಿರಬಹುದು, ಈ ಎಲ್ಲ ವಿಶ್ವ ನಾಟಕ ಸಂಕಲ್ಪಗಳದ್ದೇ ಆಟವಾಗಿದೆ ಅನ್ನೋದನ್ನು ನೀವು ಚೆನ್ನಾಗಿ ಇಲ್ಲಿವರೆಗೆ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಹೇಳ್ತಾ ಬಾಪೂಜಿಯವರು ಮಾತು ಮುಂದುವರಿಸ್ತಾರೆ. ನೋಡಿ ಮಕ್ಕಳೇ, ಸಂಕಲ್ಪದಿಂದಲೇ ಈ ಸೃಷ್ಟಿ ಅನ್ನುವುದು ಆರಂಭವಾಗಿದೆ ಹಾಗೂ ಈ ಸಂಕಲ್ಪದಿಂದಲೇ ಮುಂದೆ ಮಹಾನ್ ಪರಿವರ್ತನೆಯೊಂದು ಆಗಲಿದೆ. ಸಂಕಲ್ಪದಿಂದಲೇ ಎಲ್ಲವೂ ಆಗಲಿದೆ ಅಂದಾಗ ಅದು ಎಂತಹ ಸಂಕಲ್ಪ? ಅದು ನ್ಯಾಚುರಲ್ ಆದಂತಹ ಸಂಕಲ್ಪ. ನ್ಯಾಚುರಲ್ ಸಂಕಲ್ಪ ಅಂತಂದರೆ ನಮ್ಮಲ್ಲಿ ಯಾವ ಸಂಕಲ್ಪಗಳು ಏಳುತ್ತವೆಯೋ ಮನಸಾರೆ ಹಾಗೂ ಪರಮಾತ್ಮನಲ್ಲಿ ಅತೀವ ವಿಶ್ವಾಸದಿಂದ ನಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪಗಳು ಏಳುತ್ತವೆಯೋ ಆ ಎಲ್ಲ ಸಂಕಲ್ಪಗಳು ಸಿದ್ಧವಾಗುತ್ತವೆ. ಈಗ ಮಕ್ಕಳಾದ ನಮ್ಮೆಲ್ಲ ಸಂಸ್ಕಾರಗಳು ಸಹ ತಂದೆಯ ಸಮಾನವಾಗುತ್ತಿವೆ. ಇದರಿಂದಾಗಿ ನಮ್ಮ ಎಲ್ಲ ಸಂಕಲ್ಪಗಳು ಸಹ ಸಿದ್ಧವಾಗುತ್ತಿವೆ. ಅಂದರೆ ನಮ್ಮ ಎಲ್ಲ ಸಂಕಲ್ಪಗಳು ನಾವು ಅಂದುಕೊಂಡ ಹಾಗೆ ನಡೆಯುತ್ತಿದೆ. ಹಾಗಾದರೆ ನಮ್ಮ ಈ ಸಂಕಲ್ಪಗಳು ಹೇಗೆ ಸಿದ್ಧವಾಗುತ್ತವೆ ಅಂತಂದರೆ, ನಾನು ವಿಶ್ವ ಕಲ್ಯಾಣಕ್ಕಾಗಿ ಮಾಡಿದಂತಹ ಪವರ್ಫುಲ್ ಸಂಕಲ್ಪಗಳು ತಂದೆಯ ಸಮಾನ ಸ್ಥಿತಿಯಲ್ಲಿ, ಹಾಗೂ ನಾವು ನಮ್ಮ ಸಂಕಲ್ಪಗಳನ್ನು ತಂದೆಯ ಸಮಾನ ಸ್ಥಿತಿಯಲ್ಲಿ ಆತ್ಮಸ್ವರೂಪದಲ್ಲಿ ನೆಲೆಯಾಗಿ ಸಂಕಲ್ಪಗಳನ್ನು ಮಾಡಿದಾಗ ಈ ನಮ್ಮ ಎಲ್ಲ ಸಂಕಲ್ಪಗಳು ಬಹಳ ಪವರ್ಫುಲ್ ಆಗುತ್ತಾ ಹೋಗುತ್ತವೆ. ಅಂದರೆ ಆತ್ಮಸ್ವರೂಪದಲ್ಲಿದ್ದುಕೊಂಡು ಮಾಡಿದಂತಹ ಸಂಕಲ್ಪಗಳೆಲ್ಲವೂ ಪವರ್ಫುಲ್ ಆಗುತ್ತವೆ. ಹಾಗೂ ನಿರಂತರವಾಗಿ ಈ ವಿಶ್ವ ಕಲ್ಯಾಣಕಾರಿ ಸಂಕಲ್ಪಗಳ ಮೇಲೆಯೇ ನಮ್ಮ ಫೋಕಸ್ ಸದಾ ಇರಬೇಕು. ಆಗಲೇ ನಮ್ಮ ಸಂಕಲ್ಪಗಳೆಲ್ಲವೂ ಸಿದ್ಧವಾಗುತ್ತವೆ, ಪೂರ್ಣಗೊಳ್ಳುತ್ತವೆ. ಬಾಪೂಜಿಯವರು ಹೇಳ್ತಾರೆ, ನೋಡಿ ಮಕ್ಕಳೇ, ತಂದೆ ಹೇಳೋದೇನಂತಂದರೆ, ತಂದೆ ಮಕ್ಕಳನ್ನು ತನ್ನ ಸಮಾನರನ್ನಾಗಿ ಮಾಡಿಯೇ ಮಾಡುತ್ತಾನೆ. ಈ ರೀತಿಯಾಗಿ ಪರಮಪಿತ ತಂದೆ ಮಕ್ಕಳಿಗೆ ಭಾಷೆ ನೀಡಿದ್ದಾನೆ. ಸಂಪೂರ್ಣ ಜ್ಞಾನದ ಸಾರವೇ ಮಕ್ಕಳೆಲ್ಲರೂ ತಂದೆಯ ಸಮಾನರಾಗುವುದು ಆಗಿದೆ. ಹಾಗೂ ತಂದೆಯು ತನ್ನ ಈ ಕೊಟ್ಟ ಮಾತನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸುತ್ತಾನೆ. ಇದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಕೊಟ್ಟ ಮಾತನ್ನು ಪೂರ್ಣಗೊಳಿಸಲು ತಂದೆಯು ಅನೇಕ ವಿಧಿ ವಿಧಾನ ಉಪಾಯಗಳ ಮೂಲಕ ಕೊಟ್ಟ ಮಾತನ್ನು ನೆರವೇರಿಸುತ್ತಾನೆ. ಅಂದರೆ ತಂದೆಯು ಮಕ್ಕಳನ್ನು ತನ್ನ ಸಮಾನರನ್ನಾಗಿ ಮಾಡುವಲ್ಲಿ ಅನೇಕ ವಿಧಿ ವಿಧಾನಗಳನ್ನು ಉಪಯೋಗಿಸುತ್ತಾನೆ. ಏಕೆಂತಂದರೆ ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಮಕ್ಕಳನ್ನು ಸತೋ ಪ್ರಧಾನತೆಗೆ ತರುವುದು, ಇದಕ್ಕಾಗಿ ತಂದೆ ಪರಮಪಿತ ಅನೇಕ ವಿಧಿವಿಧಾನಗಳನ್ನು ಉಪಯೋಗಿಸಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಈ ತಮೋ ಪ್ರಧಾನತೆ ತುಂಬಿರುವಂತಹ ಈ ಜಗತ್ತಿನಲ್ಲಿದ್ದುಕೊಂಡು ಮಕ್ಕಳನ್ನು ಸತೋ ಪ್ರಧಾನತೆಗೆ ತರುವುದು, ತಂದೆಯ ಸಮಾನರನ್ನಾಗಿ ಮಾಡುವುದು ಅಸಂಭವದ ಕಾರ್ಯವೇ ಆಗಿದೆ. ಏಕೆಂದರೆ ಈ ಮೃತ್ಯುಲೋಕದಲ್ಲಿ ಈ ಪಂಚತತ್ವದ ಜಗತ್ತಿನಲ್ಲಿ ಆತ್ಮಗಳೆಲ್ಲರೂ ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ತಮೋ ಪ್ರಧಾನತೆಯಿಂದ ಕೂಡಿದ ಈ ಜಗತ್ತಿನಲ್ಲಿ ಸತೋ ಪ್ರಧಾನತೆಗೆ ಮಕ್ಕಳನ್ನು ತೆಗೆದುಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಅಂದರೆ ತಂದೆಯ ಸಮಾನರನ್ನಾಗಿ ಮಾಡುವುದು ಅಸಂಭವದ ಮಾತಾಗಿದೆ. ಈ ಜಗತ್ತು ಅದೆಷ್ಟು ತಮೋ ಪ್ರಧಾನತೆಗೆ ಇಳಿದಿದೆ ಅನ್ನೋದನ್ನು ನಾವೆಲ್ಲರೂ ಕಣ್ಣಾರೆ ಕಾಣುತ್ತಿದ್ದೇವೆ, ಅನುಭವ ಮಾಡುತ್ತಿದ್ದೇವೆ. ತಂದೆಯ ಕಣ್ಮಣಿಗಳಾದ ಬೇಹದ್ನ ಮಕ್ಕಳು, ತಂದೆಯ ಮುದ್ದಿನ ಮಕ್ಕಳೆಲ್ಲರೂ, ಈ ಮಕ್ಕಳೆಲ್ಲರೂ ಮಾಸ್ಟರ್ ಸರ್ವಶಕ್ತಿಮಾನ್ ಮಕ್ಕಳಾಗಿದ್ದಾರೆ, ತಂದೆಯ ಸಮಾನ ಮಕ್ಕಳಾಗಿದ್ದಾರೆ. ಹೀಗಿದ್ದಾಗಲೂ ಸಹ ಈ ತಮೋ ಪ್ರಧಾನತೆಯ ಪ್ರಭಾವ ಬೇಹದ್ನ ಮಕ್ಕಳ ಮೇಲೆ ಬೀಳುತ್ತಲೇ ಇದೆ. ಏಕೆಂದರೆ ಮಕ್ಕಳೆಲ್ಲರೂ ತಮೋ ಪ್ರಧಾನತೆ ತುಂಬಿದಂತಹ ಜಗತ್ತಿನಲ್ಲಿದ್ದಾರೆ. ಬಾಪೂಜಿಯವರು ಒಂದು ಬಹಳ ಮುಖ್ಯವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮಕ್ಕಳ ಮೇಲೆ ತಮೋ ಪ್ರಧಾನತೆಯ ಪ್ರಭಾವ ಬಹಳಷ್ಟು ಆಗುತ್ತಿದೆ ಹಾಗೂ ತಂದೆಯ ಮಹಾನ್ ಪರಿವರ್ತನೆಯ ಕಾರ್ಯದಲ್ಲಿ ವಿಘ್ನವನ್ನು ಒಡ್ಡಲು ಎಲ್ಲೆಡೆಯಿಂದ ಫೋರ್ಸ್ ಹೆಚ್ಚಾಗುತ್ತಿದೆ. ತಂದೆಯ ಕಾರ್ಯ ಅಂತಂದರೆ ಇಲ್ಲಿ ವಿಶ್ವ ಪರಿವರ್ತನೆ ಮಾಡುವುದು, ವಿಶ್ವ ಕಲ್ಯಾಣ ಹಾಗೂ
ಸಂಪೂರ್ಣ ಈ ಮೃತ್ಯುಲೋಕವನ್ನು ಅಮರಲೋಕವನ್ನಾಗಿ ಮಾಡಿ ಮಕ್ಕಳನ್ನು ತನ್ನೊಂದಿಗೆ ಕರೆದೊಯ್ಯುವುದು ಮಹಾಪರಿವರ್ತನೆ. ಈ ಮಹಾಪರಿವರ್ತನೆ ಕಾರ್ಯ ತಂದೆ ಪರಮಪಿತ ಕೈಗೆ ತೆಗೆದುಕೊಂಡಿದ್ದಾನೆ. ಹೀಗಿದ್ದಾಗ ಈ ಕಾರ್ಯಕ್ಕೆ ಸಹಯೋಗವನ್ನು ನೀಡುವಂತಹ ಬೇಹದ್ನ ಮಕ್ಕಳೆಲ್ಲರೂ ಈ ತಮೋ ಪ್ರಧಾನತೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೂ ಈ ತಮೋ ಪ್ರಧಾನತೆಯ ಈ ಜಗತ್ತಿನಲ್ಲಿ ಎಲ್ಲೆಡೆಯಿಂದಲೂ ಸಹ ಈ ಕಾರ್ಯಕ್ಕೆ ವಿಘ್ನಗಳೂ ಸಹ ಏಳುತ್ತಲೇ ಇವೆ. ಆದರೆ ಪರಮಪಿತ ತಂದೆ ಹೇಳ್ತಾ ಇದ್ದಾರೆ, ತಂದೆ ಈ ಕಾರ್ಯವನ್ನು ಎಂದಿಗೂ ಕೈ ಬಿಡುವುದಿಲ್ಲ. ತಂದೆಯು ಯಾವುದೇ ರೀತಿಯ ಕಷ್ಟಗಳು ಬರಲಿ ಉಪಾಯವಾಗಿ ಆ ಎಲ್ಲ ಕಷ್ಟಗಳಿಂದ ಮಕ್ಕಳನ್ನು ಬಿಡಿಸಿ ಮಕ್ಕಳನ್ನು ಪರಮಪಿತ ತನ್ನ ಸಮಾನರನ್ನಾಗಿ ಮಾಡಿಯೇ ತೀರುತ್ತಾನೆ. ಹಾಗೂ ಪರಮಪಿತನಿಗೂ ಸಹ ತನ್ನ ಮಕ್ಕಳ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸವಿದೆ. ಇವರೇ ನನ್ನ ವಿಜಯಿ ರತ್ನರಾಗಿದ್ದಾರೆ ಎಂಬ ವಿಶ್ವಾಸ ತಂದೆಗೂ ಇದೆ. ಈ ಜಗತ್ತಿನಲ್ಲಿ ತಮೋ ಪ್ರಧಾನತೆಯಲ್ಲಿ ಸಿಲುಕಿಕೊಂಡ ಮಕ್ಕಳ ಪರಿಸ್ಥಿತಿಯಲ್ಲಿ ಏರುಪೇರುಗಳಾದರೂ ಸಹ ತಂದೆಗೆ ಸಂಪೂರ್ಣ ಅರಿವಿದೆ. ಈ ನನ್ನ ಮುದ್ದಿನ ಮಕ್ಕಳೇ ನನ್ನ ವಿಜಯಿ ರತ್ನ ಮಕ್ಕಳಾಗಿದ್ದಾರೆ ಎನ್ನುವಂತಹ ಸಂಪೂರ್ಣ ವಿಶ್ವಾಸ ಪರಮಪಿತನಿಗೆ ಮಕ್ಕಳ ಮೇಲೆ ಇದೆ. ನನ್ನ ಈ ವಿಜಯಿ ಮಕ್ಕಳು ಸ್ವಲ್ಪ ಸಮಯದವರೆಗೆ ಅವರು ವಿಚಲಿತರಾಗಬಹುದೇ ಹೊರತು ವಿಜಯದೆಡೆಗೆ ಬಹಳ ಸ್ಪೀಡಾಗಿ ಮುನ್ನಡೆಯುತ್ತಾರೆ ಎಂಬ ವಿಶ್ವಾಸ ಪರಮಪಿತನಿಗೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಯಾವ ಮಕ್ಕಳು ತಂದೆಯ ಕಾರ್ಯದ ಮೇಲೆ 100% ಅಟೆನ್ಷನನ್ನು ಕೊಟ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆಯೋ ಅವರು ತಂದೆಯ ಸಮಾನ ಮಕ್ಕಳಾಗಲಿದ್ದಾರೆ. परम शांति, बेहद की परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की